ಅಂತ ಕೂತ್ರೆ ಸಂಸಾರ ಉಳಿಯೋದು ಬೇಡವೇನ್ರಿ? ನೀವು ಸುಮ್ಮನೆ ರೀ. ಮೆಣಸಿನ್ಕಾಯಿ ಘಾಟ್ಗೆ ಯಾವ ಮಕ್ಕಳು ಸತ್ಯನ ಮುಚ್ಚಿಡಲ್ಲ. ಗಿರ್ಜವ್ರೆ, ನನ್ನೇ ತಗೊಳ್ಳಿ. ನಮ್ಮಮ್ಮ ವಾರಕ್ಕೊಂದ್ಸಲ ಮೆಣಸಿನ್ಕಾಯಿ ಘಾಟ್ನ ತಪ್ಪದೆ ಹಾಕ್ತಿದ್ರು. ಆಮೇಲೆ ನಾನು ದಾರಿಗೆ ಬಂದಿದ್ದು. ಆಗ ಅಡ್ಜಸ್ಟ್ ಆಗಿ ಮದುವೆ ಆದಮೇಲೆ ಗಂಡನ ಮನೆಗೆ ಬಂದರು ಮೆಣಸಿನ್ಕಾಯಿ ಘಾಟ್ ತೊಗೊಳ್ಳಿಲ್ಲ ಅಂದರೆ ಏನೋ ಕಳ್ಕೊಂಡಂಗಾಗುತ್ತೆ. ಆವಾಗ ನಾನೇ ಬಾಣಲಿಗೆ ಮೆಣಸಿನ್ಕಾಯಿ ಹಾಕಿ ಹುರಿದು ಅಂತ ಮೆಣಸಿನ್ಕಾಯಿ ವಾಸನೆ ತೊಗೊಂಡ್ಬಿಡ್ತೀನಿ. ಸಂಧ್ಯಾ ಅವರೇ, ನಿಮ್ಮ ಕತೆ ಬಿಡಿ, ಬೇರೆ ಯಾವ್ದಾದ್ರು ದಾರಿ ಇದೆ ಅಂತ ಹೇಳಿ. ಇದು ಕತೆ ಎಲ್ಲ ಜೀವನ ಕಾಯಿಸವ್ರೆ. ಎಲ್ಲಿ ನನ್ನ ಬದುಕು ಮಾಳವಿಕಾ ಅವಿನಾಶ್ ಅವ್ರು ನಡೆಸ್ಕೊಡ್ತಾ ಇದ್ದ ಬದುಕು ಜಟಕಾ ಬಂಡಿ ಕಾರ್ಯಕ್ರಮ ಆಗ್ಬಿಡುತ್ತೋ ಅಂತ ಭಯ ಆಗ್ತಾ ಇದೆ. ಶಿವರೇ, ನಿಮ್ಮ ಬದುಕು ಜಟಕಾ ಬಂಡಿ ಆಯ್ದಿದ್ದಂಗೆ ನಾನು ಕಂಡಂತೆ. ಆದರೆ ಮಗುಗೆ ಯಾವ ತೊಂದರೆನೂ ಆಗಬಾರ್ದು ಅಷ್ಟೇ. ನೋಡ್ರಿ, ಹೆರಿಗೆ ನೋವು ಬಂದ್ರೇ ಮಗು ಹುಟ್ಟೋದು, ಹಾಗೆ ಬಿಸಿ ಮುಟ್ಟಿಸಿದ್ರೇ ಸತ್ಯ ಹುಟ್ಟೋದು. ನೋಡಿ, ನಾನು ಈಗ ರೂಮ್ ಒಳಗೆ ಹೋಗಿ ಮೆಣಸಿನ್ಕಾಯಿ ಘಾಟ್ಗೆ ಎಲ್ಲ ವ್ಯವಸ್ಥೆನ ಮಾಡಿರ್ತೀನಿ. ಆಮೇಲೆ ಮಗುನ ನೈಸಾಗಿ ರೂಮ್ ಒಳಗೆ ಕರ್ಕೊಂಡು ಹೋಗಿ ಮೆಣಸಿನ್ಕಾಯಿ ಘಾಟ್ ಹಾಕಿ ಸತ್ಯನ ಹೆಂಗೆ ಹೊರಗಡೆ ಬರೆಸ್ತೀನಿ ನೋಡಿ. ಆದ್ರೂ ಹೀಗೆ ಮಾಡೋದಕ್ಕೆ ನನ್ನ ಮನ್ಸು ಒಪ್ತಾ ಇಲ್ಲ ಅಕ್ಕ. ಬೇಕಾದ್ರೆ ಹೀಗೆ ಟ್ರೈ ಮಾಡೋಣ, ಚಾಕ್ಲೇಟ್ ಕೊಡಿಸ್ತೀವಿ, ಬಟ್ಟೆ ಕೊಡಿಸ್ತೀವಿ ಅಂತ ಹೇಳೋಣ. ಹೀಗೆಲ್ಲ ಮಾಡೋದು ಬೇಡ ಸಂಧ್ಯಾ ಅವರೇ. ಗೌರಿ, ನೀನು ಸ್ವಲ್ಪ ಸುಮ್ಮನೆ ಇರು. ಹೀಗೆಲ್ಲ ಮಾಡಲಿಲ್ಲ ಅಂದರೆ ನಿಮ್ಮ ಅಕ್ಕನ ಸಂಸಾರ ಸರಿ ಹೋಗೋದಂಗೆ. ನೀವು ಸ್ವಲ್ಪ ಸುಮ್ಮನೆ ಇರಿ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ರೀ ಸಂಧ್ಯಾ ಅವರೇ, ಅಯ್ಯೋ ಸಂಧ್ಯಾ ಅವರೇ, ದೇವ್ರು ನನಗೀಗ ಸದ್ಯಕ್ಕೆ ಕಾಶಿ ಅವರೇ. ಆದರೆ ಈ ದೇವ್ರನ್ನ ನಂಬಕ್ಕಾಗಲ್ಲ. ಯಾವ ಟೈಮಲ್ಲಿ ಕೈ ಎತ್ತಾರೋ ಗೊತ್ತಿಲ್ಲ. ಆ ಮಗು ಹತ್ರನೇ ಹೋಗಿ ನನ್ನ ಪರಿಸ್ಥಿತಿ ಹೇಳ್ಕೊಂಡ್ರೆ ಪಾಪ ಆ ಮಗು ಅರ್ಥ ಮಾಡ್ಕೊಳ್ಳುತ್ತೆ, ನನ್ನ ಸಮಸ್ಯೆ ಸಾಲ್ವ್ ಆಗ್ಬಿಡುತ್ತೆ. ಯಾಕೆಂದರೆ ಹೇಗಿದ್ರು ಭಗವಂತ ನನ್ನ ಫ್ರೆಂಡು. ಆ ಮಗುವಿನಲ್ಲಿ ಭಗವಂತ ಇದ್ದರೆ ನನ್ನ ಸಮಸ್ಯೆ ಸಾಲ್ವ್. ಸಂಧ್ಯಾ ಅವರೇ, ನೀವು ಹೇಳಿದ 1 kg ಮೆಣಸಿನ್ಕಾಯಿ ಅಂತ ತಾನೆ? ನೋಡೋದಕ್ಕೆ 1/4 kg ಇದ್ದಂಗಿಲ್ಲ. ಮನೇಲಿ ಸಾಂಬಾರ್ ಪುಡಿ ಖಾಲಿಯಾಗಿತ್ತು, 1/4 kg ನನಗೂ ಬೇಕಿತ್ತು, ಅದಕ್ಕೆ ಎಕ್ಸ್ಟ್ರಾ ಹೇಳಿದೆ. ಅಕ್ಕ, ಈ ಟೈಮಲ್ಲಿ ಇದೆಲ್ಲ ಬೇಕಾ? ಬೇಕಾಗಿರೋದ್ರ ಬಗ್ಗೆ ಕೇಳು. ಸಂಧ್ಯಾ ಅವರೇ, ಇದೆಲ್ಲ ಬೇಡ ರೀ. ಇದಕ್ಕೆಲ್ಲ ಯಾಕ್ರಿ ತಲೆ ಕೆಡ್ಸ್ಕೊತೀರಾ? ಸುಮ್ಮನೆ ಇರ್ರಿ. ಗೌರಿ, ಇದೆಲ್ಲ ನಿನಗೇನು ಅನಿಸ್ತದೆ? ನಮ್ಮ ಮನ್ಸು ಒಳ್ಳೇದು ಮಾಡಿದ್ರೆ ದೇವ್ರು ಏನಂತೀಯ? ಸಂಧ್ಯಾ ಪಾಪ ರೀ ಮಗು. ಆ ಪಾಪನೇ ಯಾರ್ದು ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಈ ಪ್ರಯತ್ನ. ಓಹೋ ಪುಟ್ಟ, ನಿನಗೆ ಚಾಕ್ಲೇಟ್ ಇಷ್ಟನಾ ಐಸ್ ಕ್ರೀಮ್ ಇಷ್ಟನಾ? ಚಾಕ್ಲೇಟ್. ವೆರಿ ಗುಡ್. ರೂಮಲ್ಲಿ ಚಾಕ್ಲೇಟ್ ಇದೆ, ಕೊಡ್ತೀನಿ ಬಾ. ಸಂಧ್ಯಾ ಅವರೇ, ಪ್ಲೀಸ್ ಇದೆಲ್ಲ ಬೇಡ. ಗೌರಿ, ಯಾಕ್ರಿ ಭಯ ಪಡ್ತಿದ್ದೀರಾ? ಭಯ ಬಂದಾಗೆಲ್ಲ ಓಂ ನಮಃ ಶಿವಾಯ ಅಂದ್ರೆ ಭಯ ಎಲ್ಲ ಹೋಗ್ಬಿಡುತ್ತೆ. ಕರೆಕ್ಟು. ಈ ಪುಟ್ಟ ಮಗು ಗೊತ್ತಿರೋ ವಿಷಯ ನಿಮಗೆ ಗೊತ್ತಿಲ್ಲ ನೋಡಿ. ನೀನು ಓದಿರೋ ಶಾಲೆಗೆ ಈ ಅಕ್ಕ ತಂಗಿಯರನ್ನ ಸೇರಿಸ್ಬಿಡ್ಬೇಕು. ಬಾ. ಸಂಧ್ಯಾ ಅವರೇ, ಸಂಧ್ಯಾ ಅವರೇ, ಸಂಧ್ಯಾ ಅವರೇ, ಸಂಧ್ಯಾ ಅವರೇ, ನನ್ನ ಮಾತು ಸುಮ್ಮನೆ ಇರ್ರಿ. ಚಾಕ್ಲೇಟ್ ಬೇಕಾ? ಚಾಕ್ಲೇಟ್ ಕೊಡಿಸ್ತೀನಿ. ಆದ್ರೆ ಸತ್ಯ ಹೇಳ್ತೀಯಾ? ಹೇಳು, ಯಾರು ನಿಮ್ಮಪ್ಪ? ಈ ಮನೇಲಿ ಇದ್ದಾರಲ್ಲ ಅವರೇ ನಮ್ಮಪ್ಪ. ಈ ಮನೇಲಿರೋರು ನಿಮ್ಮಪ್ಪನಾ? ಏಯ್, ನಿಜ ಹೇಳ್ತೀಯಾ ಇಲ್ಲ ಮೆಣಸಿನ್ಕಾಯಿ ಘಾಟ್ ಹಾಕ್ಲಾ? ನೋಡು ಮೆಣಸಿನ್ಕಾಯಿ, ಅಲ್ಲಿ ನೋಡು ಘಾಟು. ನಿಜ ಹೇಳೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಅಂತೆ. ಓಂ ನಮಃ ಶಿವಾಯ. ಏಯ್, ಓಂ ನಮಃ ಶಿವಾಯ ಅಲ್ಲ, ನಿಜ ಹೇಳು ಅಂತ ಹೇಳಿದ್ದು. ಹೇಳ್ತೀಯಾ ಇಲ್ಲ ಹಾಕ್ಲಾ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅವಳು ಹೇಳು, ಮಾತು ಮುಂಚೆ ಓಂ ನಮಃ ಶಿವಾಯ ಅಂತಾಳೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಯಾಕೆ ಬಾಗಿಲು ಹಾಕಿದೆ? ಮಗು ಇಲ್ಲಿ? ನಿಮ್ಮನ್ನೇ ಕೇಳ್ತಾ ಇರೋದು, ಮಗು ಇಲ್ಲಿ? ಅದು ರೀ, ಮಗು ಹತ್ರ ಸತ್ಯ ಬಾಯ್ ಬಿಡಿಸ್ಬೇಕು ಅಂತ ಸಂಧ್ಯಾ ಅವರು ರೂಮ್ ಒಳಗಡೆ ಮೆಣಸಿನ್ಕಾಯಿ ಘಾಟ. ಹೇಳ್ತೀಯಾ ಇಲ್ವಾ? ಓಂ ನಮಃ ಶಿವಾಯ. ಅಲ್ಲ, ಮನುಷ್ಯನ್ರಿ ನೀವು? ರಾಕ್ಷಸರು, ರಾಕ್ಷಸರು. ಹೆಣ್ಣಾಗಿ ಚಿಕ್ಕ ಮಗುಗೆ
ಈ ತರ ಹಿಂಸೆ ಕೊಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಅಲ್ಲ ಶಿವ, ಮುಚ್ಚಿರಿ ಬಾಯಿ. ಮಗುಗೆಲ್ಲ ಹಾಕ್ಬೇಕಾಗಿರೋದು ಘಾಟು ನಿಮ್ಗೆ ಹಾಕ್ಬೇಕು. ಬಮ್ಮ. ರೀ ನನ್ ಮಾತು ಕೇಳ್ರಿ ರೀ. ಮಾತಾಡ್ಬೇಡ ನೀನು. ಈ ಮನೇಲಿರೋರೆಲ್ಲ ಮನುಷ್ಯರು ಅಂತ ಅನ್ಕೊಂಡಿದ್ದೆ, ಆದ್ರೆ ಇದು ಮನೆ ಅಲ್ಲ, ಕಾಡು. ಇಲ್ಲಿರೋರೆಲ್ಲ ಕಾಡು ಪ್ರಾಣಿಗಳಿಗಿಂತ ಕೀಳು. ನಿನಗೆಲ್ಲ ರಕ್ಷಣೆ ಇಲ್ಲ, ನಡಿ. ನಿಂತ್ಕೊಳ್ಳ. ಈ ಮಗುನ ರಕ್ಷಣೆ ಮಾಡ್ತೀನಿ ಅಂತ ಕರ್ಕೊಂಡ್ರೆ ಈ ಮನೇಲಿ ಯಾರು ನಿನ್ನ ಹೀರೋ ಅನ್ನಲ್ಲ, ನೀನು ಈ ಮಗುವಿನ ತಂದೆ ಅಂತ ಕನ್ಫರ್ಮ್ ಆಗತ್ತೆ. ಅಪ್ಪ, ಯಾರೇನ್ ಅನ್ಕೊಂಡ್ರು ನಾನು ಕೇರ್ ಮಾಡಲ್ಲ. ನಾನೇನು ಅಂತ ಇಬ್ರಿಗೆ ಚೆನ್ನಾಗಿ ಗೊತ್ತು. ನನಗೆ ನನ್ನ ಒಳಗಡೆ ಇರೋ ಭಗವಂತನಿಗೆ. ಮಗು ಒಂದು ವ್ಯವಸ್ಥೆ ಮಾಡ್ಬರ್ತೀನಿ. ಬಾಬಾ ಒಂದ್ ನಿಮಿಷ, ಮಗುನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಿಮ್ಮಂತ ರಾಕ್ಷಸರಿಂದ ಕಾಪಾಡೋದಿಕ್ಕೆ. ಬಾಬಾ, ನೀವು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಸಂಧ್ಯವ್ರು ಈಗ ಮಾಡ್ತಾರೆ ಅಂತ ಹೇಳಿದಾಗ ನಾನು ಅಕ್ಕ ಇದಕ್ಕೆ ಒಪ್ಕೊಳ್ಳಿಲ್ಲ. ಇವಾಗ ನನ್ನ ತಡಿತಾ ಇದೆಯಾ? ಅದು ಈ ಮಗುನ ನಾನು ದತ್ತು ತಗೋತೀವಿ. ಗೌರಿ, ಏನೇ ಹೇಳ್ತಿದ್ಯಾ? ಹೌದಕ್ಕ, ಈ ಮಗು ನನಗ್ ಬೇಕು. ಕೈ ಮುಗ್ದು ಬೇಡ್ಕೋತೀನಿ. ಈ ಜಗಳ, ವಾದ, ಚರ್ಚೆ ಇದನ್ನೆಲ್ಲ ನೀವೇ ಮಾಡ್ಕೊಡಿ ಪ್ಲೀಸ್. ಈ ಮಗುನ ನನಗೆ ಕೊಟ್ಬಿಡಿ. ಅಲ್ಲಮ್ಮ, ಈ ಮಗು ಮನೆಗೆ ಬಂದಾಗ ನೀನು ತುಂಬಾ ಕೋಪ ಮಾಡ್ಕೊಂಡಿದ್ದೆ, ಈಗ ಆ ಮಗು ಮೇಲೆ ಪ್ರೀತಿ ತೋರಿಸ್ತಾ ಇದೆಯಾ? ಯಾಕಮ್ಮ? ಹೇಳ್ತೀನಿ ಮಾವಯ್ಯ. ಅವತ್ತು ಈ ಮಗುನ ಮನೆಯಿಂದ ಆಚೆ ಕಳಿಸ್ಬೇಕು, ನಮ್ಮ ಅಕ್ಕನ ಜೀವನನ ಉಳಿಸ್ಬೇಕು. ಪಾವಂಗೆ ಮಚ್ಚೆ ಇರೋ ಥರನೇ ಆ ಮಗು ಬೆನ್ನಲ್ಲೂ ಮಚ್ಚೆ ಇದೆಯಾ ಅಂತ ನೋಡಕ್ ಕರ್ಕೊಂಡು ಹೋದ್ವಿ. ಆಗ ಮಗು ಇದ್ದಕ್ಕಿದ್ದಾಗೆ ಎದ್ಬಿಟ್ಲು. ಅಕ್ಕ ಲಾಲಿ ಆಡಿ ಮಲಗಿಸು ಅಂತ ಹೇಳಿದ್ಲು. ನಾನು ಲಾಲಿ ಆಡಿ ಮಲಗಿಸ್ ಬರುವಾಗ ಮಗು ನನ್ನ ಸೆರ್ಗಿಟ್ಕೊಂಡಿದ್ದ ರೀತಿ ನೋಡಿ ಈ ಮಗು ನಿಜವಾಗ್ಲೂ ನನ್ನ ಮಗಳೇನೋ ಅನ್ನೋ ಭಾವನೆ ನನ್ನಲ್ಲಿ ಹುಟ್ಟು. ನನ್ನೇ ತಾಯಿ ಅನ್ಕೊಂಡ್ ಮಗುಗೆ ಅವಕಾಶ ಸಿಕ್ತಾಗ ನಾನೇ ತಾಯಿ ಆಗ್ಬೇಕು ಅನ್ನೋ ನಿರ್ಧಾರ ತಗೊಂಡೆ. ದಯವಿಟ್ಟು ಈ ಮಗುನ ದತ್ತು ತಗೊಳಕ್ ಬಿಡಿ ನನಗೆ, ಪ್ಲೀಸ್ ಬಾವಾ. ಸಾರಿ ಗೌರಿ, ಅದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಈ ಮಗು ನಂದಲ್ಲ ಅಂತ ಬಾವ, ಈ ಮಗು ಅವ್ರದೇ ಅಂತ ಅಕ್ಕ, ಜೊತೆಗೆ ಸತ್ಯ ಬಾಯಿ ಬಿಡಿಸ್ಬೇಕು ಅಂತ 100 ಕುತಂತ್ರಗಳು. ಇದೆಲ್ಲ ಏನು ಬೇಡ, ಈ ಮಗುನ ನಾವೇ ಕರ್ಕೊಂಡು ಹೋಗೋಣ ಕಣ್ರಿ ಪ್ಲೀಸ್. ಮಗಿನ ಕರ್ಕೊಂಡು ಹೋಗ್ತೀನಿ, ನಂದೇನು ಅಭ್ಯಂತರ ಇಲ್ಲ ಮರತಿ. ಆದ್ರೆ ಮಗಿನ ತಾಯಿ ಪತಿಗೆ ಅವಳನ್ನ ಹೆಂಗೆ ಕರ್ಕೊಂಡು ಹೋಗ್ತೇನೆ ನೀನು? ಕಶ್ವರ, ಈ ಮಗು ತಾಯಿ ಸಿಕ್ಕಿದ್ರಾ? ಎಲ್ಲಿ? ಬಿರಿ ನಾಗಮ್ಮ, ಅವ್ರನ್ನ ಕರ್ಕೊಂಬನ್ನಿ. ಚೆನ್ನಾಗಿದ್ಯಾ? ದಯವಿಟ್ಟು ನನ್ನೆಲ್ಲರೂ ಕ್ಷಮಿಸ್ಬಿಡಿ. ಕ್ಷಮಿಸೋದ ಅಂದ್ರೆ ನಮ್ಮ ಮನೆಯವ್ರಿಗೂ ನಿಮ್ಗೂ? ಅಯ್ಯಯ್ಯೋ ಪಾಪ, ಈ ಪುಣ್ಯಾತ್ಮ ಯಾರು ಏನು ಅಂತ ಗೊತ್ತಿಲ್ದಿರೋ ಈ ಮಗುನ ಇಷ್ಟು ಜೋಪಾನ ಮಾಡಿದ್ದಾರೆ. ಇವ್ರ ಬಗ್ಗೆ ಸುಳ್ಳು ಆರೋಪ ಮಾಡಿದ್ರೆ ಆ ದೇವ್ರು ನನ್ನನ್ನು ಮೆಚ್ತಾನ? ಅಲ್ಲ ಇವ್ರೆ, ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ, ಮಗುನ ಕೊಂಟಿಯಾಗಿ ಬಿಟ್ಟು ಹೋಗಿದ್ರಿ? ಹೇಳ್ತೀನಿ ಸರ್, ನನಗೆ ಮದುವೆ ಆದ್ಮೇಲೆ ಊರಿಂದ ಬೆಂಗಳೂರಿಗೆ ಬಂದ್ವಿ. ನನ್ನ ತವ್ರ ಮನೇಲಿ ಗಂಡ ಸಂತಾನ ಅಂತ ಯಾರೂ ಇರಲಿಲ್ಲ. ನನ್ನ ತವ್ರ ಮನೆಯವ್ರಿಗೆಲ್ಲ ನನಗೆ ಗಂಡು ಮಗುನೇ ಆಗುತ್ತೆ ಅಂತ ಅನ್ಕೊಂಡಿದ್ರು. ನನ್ನ ಅತ್ತೆ ಮನೆಯವರು ಹೆಣ್ಮಗುವನ್ನ ಹೆಸರು ಕೇಳಿದ್ರೆ ಅಸಹ್ಯ ಪಡ್ತಾ ಇದ್ರು. ನಾನು ಗರ್ಭಿಣಿ ಆದಾಗಿಂದ ಮಗು ಹೆಣ್ಣು ಗಂಡು ಅಂತ ತಿಳ್ಕೊಳಕ್ಕೆ 100 ಆಸ್ಪತ್ರೆ ಸುತ್ತಿದ್ರು. ಯಾವ ಡಾಕ್ಟರ್ ಅದನ್ನ ಹೇಳೋದಕ್ಕೆ ಒಪ್ಕೊಳ್ಳಿಲ್ಲ. ಆಮೇಲೆ ಹರಕೆ, ವ್ರತ ಅಂತ ದೇವಸ್ಥಾನಗಳನ್ನ ಸುತ್ತಿದ್ರು. ನಾನು ನನಗೆ ಗಂಡು ಮಗುನೇ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಆದರೆ ನನ್ನ ಹೆರಿಗೆ ದಿನನೇ
ನನ್ನ ಜೀವನ ಈ ತರ ಬದಲಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವಳು ಹುಟ್ಟಿದ್ಲು. ಮಗು ಹೆಣ್ಮಗು ಅಂತ ಗೊತ್ತಾಗಿದ ತಕ್ಷಣ ನನ್ನ ಗಂಡನ ಮನೆಯವರು ಕೋಪ ಮಾಡ್ಕೊಂಡು ಆಸ್ಪತ್ರೆಯಿಂದನೇ ಹೊರಟೋದ್ರು. ಅವತ್ತಿಂದ ನನ್ನನ್ನಾಗ್ಲಿ ನನ್ನ ಮಗುನಾಗ್ಲಿ ನೋಡಕ್ ಬರಲೇ ಇಲ್ಲ. ಅದಾದ್ಮೇಲೆ ತವ್ರ ಮನೆ ಸೇರ್ಕೊಂಡಿದ್ ನನಗೆ ಅಪ್ಪ ಅಮ್ಮ ಅಕ್ಕ ಅಜ್ಜಿ ಕೊಡ್ತಿದ್ ಪ್ರೀತಿನೂ ಕೊಡ್ಲಿಲ್ಲ, ನನ್ನ ಮಗುಗ್ ತೋರಿಸ್ಬೇಕಾಗಿರೋ ಕಾಳಜಿನೂ ತೋರಿಸ್ಲಿಲ್ಲ. ನಾನು ಇವತ್ತಲ್ಲ ನಾಳೆ ಇದೆಲ್ಲ ಬದಲಾಗುತ್ತೆ, ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡೆ. ಸರಿ ಹೋಗೋ ಯಾವ ಲಕ್ಷಣನೂ ಕಾಣಿಸ್ಲಿಲ್ಲ. ಇದೆಲ್ಲ ನೋಡಿ ನೋಡಿ ಹೆಂಡನ್ ಜನ್ಮದ ಮೇಲೆ ಅಸಹ್ಯ ಉಟ್ಬಿಟ್ಟಿದೆ ನನಗೆ. ಇವಳು ಗಂಡಾಗಿದ್ದಿದ್ರೆ ನಾನು ರಾಣಿ ತರ ಇರ್ಬೋದಿತ್ತು, ಆದ್ರೆ ಇವಳು ಹೆಣ್ಣಾಗಿರೋದಕ್ಕೆ ನಾನು ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀನಿ. ಅದಕ್ಕೆ ಯಾರೇನ್ ಅನ್ಕೊಂಡ್ರು ಪರವಾಗಿಲ್ಲ ಅನ್ಕೊಂಡು ಯಾರು ಇಲ್ದಿರೋ ಜಾಗಕ್ಕೆ ಇವಳನ್ನ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ. ನನಗೂ ನನ್ನ ಜೀವನದಲ್ಲಿ ಆಸೆಗಳಿರುತ್ತಲ್ವಾ ಸರ್, ಅದಕ್ಕೆ ಹೀಗೆ ಮಾಡಿದೆ. ಇಷ್ಟೇ ನಡೆದಿದ್ದು. ಇನ್ ಮುಂದೆ ನಾನು ಹೇಳ್ತೀನಿ, ಅಮ್ಮ ಬಿಟ್ಟೋದ್ಮೇಲೆ ನಂಗೆ ಏನ್ ಮಾಡ್ಬೇಕು ಎಲ್ಲಿ ಹೋಗ್ಬೇಕಂತ ನಂಗೆ ಒಂದು ಗೊತ್ತಾಗ್ಲಿಲ್ಲ. ತುಂಬಾ ಹಶ್ವಾಗಿತ್ತು, ತುಂಬಾ ಚಂದದ ಊಟ ಕೊಡಿ ಅಂತ ಕೇಳಿದೆ, ಯಾರು ಕೊಡಿಸ್ಲಿಲ್ಲ. ಅಮ್ಮ ಬರ್ತಾಳ ಅಂತ ಕೇಳಿದೆ, ಅಮ್ಮ ಕೊನೆಗೂ ಬರಲ್ಲ ಅಂತ ಗೊತ್ತಾಯ್ತು. ತುಂಬಾ ಹಶ್ವಾಗಿ ಊಟನೂ ಸಿಗದೆ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಒಂದ್ ಮೂಲೆಯಲ್ಲಿ ಕೂತಿದ್ದೆ. ತಾತ, ಪ್ರಣಿ ಅಕ್ಕ, ಸ್ಕಂದ ಅಣ್ಣ ಬರ್ತಿದ್ದಿದ್ ನಾನು ನೋಡ್ದೆ. ತಾತ ಅವ್ರಿಬ್ರಿಗೂ ನಿಮ್ಮ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು, ದೇವ್ರಂತವ್ರು ಅಂತ ಹೇಳ್ತಿದ್ರು. ಅದನ್ನ ಕೇಳಿಸ್ಕೊಂಡು ನಾನು ನಿಮ್ಮ ಮನೇಲಿದ್ದ ಚೆನ್ನಾಗಿರ್ಬೋದಂತ ಬಂದೆ. ನನ್ಗೆ ಇಲ್ಲಿದ್ರೆ ಏನು ತೊಂದರೆ ಆಗಲ್ಲ, ಟೈಮಿಗೆ ಊಟ ಸಿಗುತ್ತೆ ಅಂತ ಬಂದೆ. ಊಟಕ್ಕೋಸ್ಕರ ಅವ್ರು ನನ್ನ ಡ್ಯಾಡಿ ಅಂತ ಸುಳ್ಳು ಹೇಳಿದ್ರು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅಯ್ಯೋ, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟಿದೆಲ್ಲ. ನನಗೂ ನನ್ನ ಜೀವನ ಮುಖ್ಯ. ಹೇಗೂ ಡಿಪಾರ್ಟ್ಮೆಂಟ್ ಅವ್ರು ನೋಡ್ಕೋತೀವಿ ಅಂತ ಹೇಳಿದಾರಲ್ಲ, ಇನ್ನು ನನ್ನ ಅವಶ್ಯಕತೆ ಏನಿದೆ ಬಿಡಿ. ನೀವು ನಿಂತ್ಕೊಂಡಿಪ್ಪುದು ಶಿವಕೃಪದಲ್ಲಿ. ಈ ನ್ಯಾಯನೇ ದೇವರು, ಧರ್ಮನೇ ಶ್ರೀರಕ್ಷೆ.
ನೀವು ಮಾಡಿಪ್ಪು ತಪ್ಪಿಗೆ ಕಾನೂನು ಪ್ರಕಾರ ಎಂತ ಶಿಕ್ಷೆ ಆಗ್ತೋ ಅದು ಆಯಾ. ನಾಗಮ್ಮ, ಇವ್ರನ್ನ ಕರ್ಕೊಂಡು ಹೋಗಿರಿ, ಮಗುನ ಆಮೇಲೆ ಕರ್ಕೊಂಡು ಬರ್ತೀವಿ. ಸರಿ ಬನ್ನಿ ಅಮ್ಮ. ಸತ್ಯ ಏನು ಅಂತ ತಿಳ್ಕೊಳ್ದೆ ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ಟೆ. ಸಾರಿ. ಸರಿ, ನಿನ್ನ ಜಾಗದಲ್ಲಿ ನಾನಿದ್ದಿದ್ರು ಹೀಗೆ ಆಡ್ತಾ ಇದ್ದೆ. ಸರಿ. ಅಶರ್, ಮಗು ಕ್ಷ ಹೋದ್ರು ಕೂಡ ನೀನು ನಾನು ಸತ್ತು ತಗೋತೀನಿ. ಎಷ್ಟೇ ಖರ್ಚಾದ್ರೂ ಇಲ್ಲ ನನ್ನ ಜೊತೆಲೇ ಇರು. ಇಲ್ಲ ನಾನು ಬಿಟ್ಟು ಹೋಗ್ಬೇಡ, ನಾನು ನಿನ್ ಜೊತೆಲೇ ಇರ್ತೀನಿ. ಭಗವಂತ, ನೀನೇ ಆ ಮಗುನ ಕಾಪಾಡಪ್ಪ. ಎಂಥ ಕಾಲ ಬಂತು ಭಗವಂತ. ಪ್ರಪಂಚದಲ್ಲಿ ಇಂಥ ಜನಗಳು ಇರ್ತಾರ? ಶಿವಪ್ರಸಾದ್, ಭಗವಂತ, ಕುಪುತ್ರೋ ಜಾಯೇತ್ ಕ್ವಚಿದಪಿ ಕುಮಾತ ನಭವತಿ. ಭಗವಂತ, ನೀನು ಕನ್ನಡದಲ್ಲಿ ಹೇಳಿದ್ರೇ ನನಗೆ ಅರ್ಥ ಆಗಲ್ಲ, ಅಂಥದ್ರಲ್ಲಿ ಸಂಸ್ಕೃತದಲ್ಲಿ ಹೇಳ್ತಾ ಇದೆಯಾ? ಹಾಂ, ಈ ಮಾತನ್ನ ಯಾರು ಯಾರಿಗೆ ಹೇಳಿದರು? ಸ್ವಲ್ಪ ಸಂದರ್ಭ ಸಹಿತ ವಿವರಿಸಬಾರ್ದಾ? ಜಗತ್ತಲ್ಲಿ ಕೆಟ್ಟ ಮಕ್ಕಳಿರ್ಬೋದು ಶಿವಪ್ರಸಾದ್, ಆದ್ರೆ ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯ ಇಲ್ಲ. ಆಹಾ, ಎಂಥ ಮಾತು ಹೇಳಿದೆ ಭಗವಂತ. ಇದನ್ನ ನಾನು ಹೇಳಿರೋದಲ್ಲ, ಶ್ರೀ ಶಂಕರ ಭಗವತ್ಪಾದರು. ಅದ್ಭುತ ಭಗವಂತ. ಕೆಟ್ಟ ಮಕ್ಕಳನ್ನು ನೋಡಿದ ನಮಗೆ ಕೆಟ್ಟ ತಾಯಿ ಕೂಡ ಇರ್ತಾಳೆ ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ. ಆದರೆ ಈ ತಾಯಿ ಆ ಮಾತನ್ನ ಸುಳ್ಳು ಮಾಡಿಬಿಟ್ಲು. ಅಲ್ಲ, ತಾಯಿನೇ ದೇವರು ಅಂತಾರೆ, ಆದರೆ ಇದೆಲ್ಲ ಯಾಕೆ ಹೀಗಾಗ್ತಾ ಇದೆ ಅಂತ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಅಲ್ಲ ಭಗವಂತ, ಇದೆಲ್ಲ ಕಲಿಗಾಲದ ಎಫೆಕ್ಟಾ? ಶಂಕರಾಚಾರ್ಯರು ಹೇಳಿದ ಮಾತು ಸುಳ್ಳಾಗೋಯ್ತಾ? ಶಿವಪ್ರಸಾದ್, ನಿನ್ನ ಪ್ರಶ್ನೆ ನ್ಯಾಯಯುತವಾದದ್ದೇ. ಆದ್ರೆ ಇಲ್ಲಿ ನೀನು ತಿಳ್ಕೋಬೇಕಾದ ಒಂದು ಮುಖ್ಯವಾದ ಅಂಶವಿದೆ. ಬದಲಾಗುತ್ತಿರುವ ಜನಗಳ ಮನಸ್ಥಿತಿ, ಸ್ವಾರ್ಥದ ಅತಿರೇಕ, ಮೋಹದ ಪರಮಾವಧಿಯಿಂದ ಜಗತ್ತು ವಿನಾಶದೆಡೆಗೆ ಹೋಗುತ್ತಿರುವುದರ ಜೊತೆಗೆ ಕೆಲವೊಂದು ಸಂಬಂಧಗಳೂ ವಿನಾಶವಾಗುತ್ತಿದೆ. ಅದರಲ್ಲಿ ಈ ತಾಯ್ತನ, ಹೆಣ್ತನ, ಮಮತೆ, ವಾತ್ಸಲ್ಯ ಇವೆಲ್ಲವೂ ಕೂಡಿಕೊಂಡಿದೆ. ತಾಯಿ ಅನ್ನೋದು ಕೇವಲ ಸಂಬಂಧವಲ್ಲ, ಅದು ಒಂದು ಪದವಿ. ಈಗಿನ ಸಂದರ್ಭದಲ್ಲಿ ದೂಷಿಸಬೇಕಾಗಿರೋದು ಆ ಪದವಿಯನ್ನಲ್ಲ, ಪದವಿಯನ್ನ ಅಲಂಕರಿಸಿರೋ ವ್ಯಕ್ತಿಯನ್ನ. ಅರ್ಥ ಆಗಲಿಲ್ಲ ಭಗವಂತ. ದೇಶ ಕಾಯೋ ಪದವಿ ಪ್ರಧಾನಮಂತ್ರಿ, ರಾಜ್ಯ ಕಾಯೋ ಪದವಿ ಮುಖ್ಯಮಂತ್ರಿ, ಹಾಗೆಯೇ ಮಕ್ಕಳನ್ನು ಕಾಯೋ ಪದವಿ ತಾಯಿ. ಆ ಪದವಿಯನ್ನ ಪ್ರೀತಿಯಿಂದ ಅಮ್ಮ ಎಂದು ಕರೆಯುತ್ತಾರೆ. ರಾಜ್ಯ ದೇಶಗಳಲ್ಲಿ ಆಗುವ ತಪ್ಪಿಗೆ ನಾಯಕರನ್ನು ದೂಷಿಸಬೇಕೇ ಹೊರತು ಪ್ರಧಾನಮಂತ್ರಿ ಪದವಿಯನ್ನಾಗಲಿ, ಮುಖ್ಯಮಂತ್ರಿ ಪದವಿಯನ್ನಾಗಲಿ ಅಥವಾ ಕುರ್ಚಿಯನ್ನಾಗಲಿ ದೂಷಿಸುವುದು ಎಷ್ಟು ಸರಿ? ಶಿವಪ್ರಸಾದ್, ಇಲ್ಲಿ ಬದಲಾಗಿರೋದು ತಾಯಿ ಅನ್ನೋ ಪದವಿಯನ್ನ ಅಲಂಕರಿಸಿರುವ ಹೆಣ್ಣಷ್ಟೇ, ತಾಯಿ ಅನ್ನೋ ಪದವಿಯಲ್ಲ. ಭಗವಂತ, ನನಗೊಂದು ಡೌಟು. ನೀನು ಹೇಳೋ ಹಾಗೆ ತಾಯಿ ಅನ್ನೋದು ಒಂದು ಕುರ್ಚಿ, ಒಂದು ಪದವಿ, ಅದು ಬದಲಾಗಲ್ಲ, ಅದ್ರ ಮೇಲೆ ಕೂತ್ಕೊಳ್ಳೋರು ಮಾತ್ರ ಬದಲಾಗ್ತಿರ್ತಾರೆ ಅಂತ. ಎಲ್ಲ ಸರಿ,
ಆದರೆ ಈ ಮಕ್ಕಳು ಅನ್ನೋದನ್ನ ನೀನು ಪದವಿ ಅಂತ ಯಾಕೆ ಕರಿತಾ ಇಲ್ಲ? ಪದವಿ ಅನ್ನೋದು ಅಷ್ಟು ಸುಲಭವಾಗಿ ಕೈಗೆ ಸಿಗುವಂಥದ್ದಲ್ಲ. ಅದನ್ನು ಬಯಸಬೇಕು. ಕೇವಲ ಬಯಸಿದರಷ್ಟೇ ಸಾಲದು. ಬಯಕೆಯ ಜೊತೆಗೆ ಕೆಲಸ ಕಾರ್ಯಗಳು ಯೋಜನೆಗಳು ಮುಖ್ಯ. ಅಂದುಕೊಂಡ ಬಯಕೆ ಈಡೇರಿದ ಮೇಲೆ ಅದನ್ನು ಉಳಿಸಿಕೊಳ್ಳಬೇಕು. ಉಳಿಸಿಕೊಳ್ಳಲು ಶ್ರಮ ಹಾಕಬೇಕು. ಆಗ ಸಿಗುವ ಪ್ರತಿಫಲವೇ ಈ ಪದವಿ. ತಾಯಿಯಾಗಬೇಕೆಂದು ಬಯಸಿದರಷ್ಟೇ ಸಾಲದು. ಮಗುವನ್ನು ಹೊತ್ತು ಹೆತ್ತು ಕಾಳಜಿಯಿಂದ ಬೆಳೆಸಬೇಕು. ಆಗ ಮಾತ್ರ ಉಸಿರಿರೋವರೆಗೂ ಆ ಪದವಿಗೆ ಬೆಲೆ ಸಿಗುವುದು. ಆದರೆ ಮಕ್ಕಳು ಹಾಗಲ್ಲ. ತಾನು ಇಂಥವರ ಮಡಿಲಲ್ಲಿ ಇರಬೇಕು ಎಂದು ಬಯಸಿ ಬಂದಿರುವುದೂ ಇಲ್ಲ. ಭೂಮಿಗೆ ಕಾಲಿಟ್ಟು ಬುದ್ಧಿ ಬರುವವರೆಗೂ ಅವರಿಗೆ ಇದರ ಅರಿವು ಕೂಡ ಇರುವುದಿಲ್ಲ. ಬುದ್ಧಿ ಬಂದ ನಂತರ ತಾಯಿ ತೋರಿಸಿದ ಪ್ರೀತಿ, ಮಮತೆ, ವಾತ್ಸಲ್ಯ, ಮಾಡಿದ ತ್ಯಾಗ ಇವೆಲ್ಲವನ್ನೂ ಮರೆತು ಬಿಡುತ್ತಾರೆ. ಸ್ವಾರ್ಥಕ್ಕೆ, ಮೋಹಕ್ಕೆ, ಮತ್ಸರಕ್ಕೆ ಬಲಿಯಾಗಿ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಾರೆ. ತಾವು ಬಂದ ದಾರಿಯನ್ನು ಮರೆತು ತಾಯಿ ಅನ್ನೋ ಪದವಿಗೆ ಅವಮಾನಿಸುವಂತಹ ಕೃತ್ಯವನ್ನೆಸಗುತ್ತಾರೆ. ಈಗ ಹೇಳು, ಮಕ್ಕಳದ್ದು ತಾಯಿಯಂತಹ ಪದವಿಯೇ? ಇಲ್ಲ ಭಗವಂತ, ಇಲ್ಲ. ತಾಯಿ ಅನ್ನೋ ಪದವಿ ತಾಯಿಗಷ್ಟೇ ಸೀಮಿತ. ಯಾಕೆಂದ್ರೆ ತಾಯಿ ಪಡೋ ಕಷ್ಟದಲ್ಲಿ ಮಕ್ಕಳು ಒಂದು ಕ್ಷಣ ಕೂಡ ಅನುಭವಿಸಕ್ಕಾಗಲ್ಲ. ತಾಯಿ ಅನ್ನೋ ಪದವಿ ನಿಜವಾಗ್ಲೂ ಗ್ರೇಟ್. ಎಲ್ಲೋ ಇಂಥ ತಾಯಂದ್ರಿಂದ ಆ ಪದವಿಗೆ ಕಳಂಕ ಅಂಟಬಹುದು. ಅಷ್ಟೇ ಅಲ್ಲ ಶಿವಪ್ರಸಾದ್, ಹೆಣ್ಣು ಮಗುವನ್ನು ಕೀಳಾಗಿ ಕಂಡು ಜಗತ್ತನ್ನೇ ಕಾಣದ ಭ್ರೂಣವನ್ನ ಪ್ರಪಂಚಕ್ಕೆ ಕಾಲಿಡುವ ಮುನ್ನವೇ ಪತ್ತೆ ಹಚ್ಚಿ ಹತ್ಯೆ ಮಾಡುವ ಜನರು ರಾಕ್ಷಸರಿಗಿಂತಲೂ ಕ್ರೂರವಾದ ಮನಸ್ಸುಳ್ಳವರು. ಮೊದಲು ಇಂತಹ ಕೃತ್ಯಗಳು ನಿಲ್ಲಬೇಕು. ಹೆಣ್ಣು ಹುಟ್ಟಿದರೆ ನಮ್ಮನ್ನು ನೋಡಿಕೊಳ್ಳುವುದಿಲ್ಲ ಅಂದುಕೊಂಡ ಎಷ್ಟೋ ಮೂರ್ಖರನ್ನು ಅವರ ಅವಸಾನದ ಸಮಯದಲ್ಲಿ ತುತ್ತಿಟ್ಟು ನೋಡಿಕೊಂಡವರು ಇದೇ ಹೆಣ್ಣು ಮಕ್ಕಳು. ಗಂಡು ಆಸ್ತಿಯನ್ನು ಕಾಯುವ ಭೂಪ ಎಂದು ನಂಬಿದವರಿಗೆ ಅವರು ಅಗಲಿದಾಗ ಧೂಪವನ್ನೂ ಹಾಕದೇ ಇರುವಂತ ಎಷ್ಟೋ ಗಂಡು ಮಕ್ಕಳಿದ್ದಾರೆ. ಹೆಣ್ಣು ತನಗೆ ಆಸ್ತಿಯಲ್ಲಿ ಪಾಲಿಲ್ಲ ಎಂದಾಗ ಕೊರಗುವುದಕ್ಕಿಂತ ತನ್ನ ಮಗುವಿಗೆ ಕುಡಿಸಲು ಹಾಲಿಲ್ಲ ಎಂದಾಗ ಕೊರಗುವುದೇ ಹೆಚ್ಚು. ಅವಳಿಗೆ ಮಕ್ಕಳೇ ಆಸ್ತಿ, ಮಮತೆಯೇ ಶಕ್ತಿ, ತಾಯ್ತನವೇ ಮುಕ್ತಿ. ಎಚ್ಚರ, ಹೆಣ್ಣು ಅನ್ನೋ ಜೀವವನ್ನ ಕಡೆಗಣಿಸಿದರೆ ಕಡೆಗಾಲದಲ್ಲಿ ಕಂಡ ದೇವರನ್ನು ಬೇಡಿಕೊಂಡರೂ ಕಾಯಲು ಯಾವ ದೇವರೂ ಬರುವುದಿಲ್ಲ. ಏಕೆಂದರೆ ದೇವರೂ ಕೂಡ ಕೈಮುಗಿಯೋ ದೇವತೆ ಎಂದರೆ ಅದು ಹೆಣ್ಣು.